ಈಗ ನಮ್ಮ ಆರೋಗ್ಯ ಇಲಾಖೆ ಮತ್ತು ಈ ಒಂದು ICDS ಇಲಾಖೆ ಇದು ಮೊದಲಿಂದ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಪ್ರತಿಯೊಂದು ಯಾವುದೇ ಒಂದು ಲಸಿಕಾ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಎರಡೂ ಸೇರಿ ಮಾಡುವಂತ ಈ ಎರಡು ಇಲಾಖೆ ಕಾರ್ಯಕ್ರಮ. ಈ ಪಲ್ಸ್ ಪೋಲಿಯೋ ಆಗಿರ್ಬೋದು, ಈ ಲಸಿಕಾ ಕಾರ್ಯಕ್ರಮದಲ್ಲಿ ಎಷ್ಟೊಂದು ನಮ್ಮ ಅಂಗನವಾಡಿ ಟೀಚರ್ಸ್ಗಳು ಭಾಗವಹಿಸ್ತಾರೆ. ಮತ್ತು ಎಲ್ಲ ಮಕ್ಕಳಿಗೂ ಲಸಿಕೆಯನ್ನು ಪೂರೈಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಅಂಗನವಾಡಿಯಿಂದ, ಆರೋಗ್ಯ ಇಲಾಖೆಯಿಂದ ಈ ಲಸಿಕೆಯನ್ನ ಯಾಕೆ ನಾವು ಮಕ್ಕಳಿಗೆ ಕೊಡ್ಬೇಕಪ್ಪ ಅಂತಂದ್ರೆ, ಮೊದಲ 6 ಮಾರಕ ರೋಗಗಳನ್ನು ಹೋಗಲಾಡಿಸುವಂತ ಲಸಿಕೆಯನ್ನ ಹಾಕ್ತಿದ್ರು. ಇವಾಗಿಲ್ಲ, 12 ರೋಗವನ್ನು ಹೋಗಲಾಡಿಸುವಂತ ಲಸಿಕೆಯನ್ನು ಈಗ ನಮ್ಮ ಆರೋಗ್ಯ ಇಲಾಖೆ ಮತ್ತು ICDS ಇಲಾಖೆಯನ್ನು ಎರಡೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾಕೆ ಲಸಿಕೆಯನ್ನ ಹೇಳಿದ್ರು ಮೇಡಮ್, ಪೌಷ್ಟಿಕ ಆಹಾರ ಬೇಕು, ಲಸಿಕೆ ಬೇಕು ಮಕ್ಕಳಿಗೆ. ಲಸಿಕೆ ಏನಪ್ಪಾ ಅಂತಂದ್ರೆ, ನಾವು ಲಸಿಕೆ ಹಾಕೋದ್ರಿಂದ 12 ಮಾರಕಗಳನ್ನು ಹೋಗಲಾಡಿಸುವಂತ ರೋಗ ನಿರೋಧಕವನ್ನು ಶಕ್ತಿಯನ್ನು ಕೊಡ್ತದೆ ಲಸಿಕೆ. ಮತ್ತು ಪೌಷ್ಟಿಕ ಆಹಾರ, ಎದೆ ಹಾಲಿನ ಮಹತ್ವದ ಬಗ್ಗೆ ಹೇಳಿದ್ರು ಮೇಡಮ್. ಎದೆ ಹಾಲಿನ ಮಹತ್ವ ನೋಡ್ರಿ, ನೀವು ಹಳ್ಳಿ ಒಳಗೆ ಮೊದಲು ಏನ್ ಮಾಡ್ತಿದ್ರಪ್ಪ ಅಂತಂದ್ರ, ತಾಯಿ ಎದೆ ಹಾಲನ್ನ ಹಿಂಡಿ ಹಲ್ತಿದ್ರು. ಗೊತ್ತದಲ್ಲ, ಯಾರಾದ್ರೂ ಇದ್ರೊಳಗೆ ಹಿರಿಯರಿದ್ದೀರಿ, ತಾಯಿ ಎದೆ ಹಾಲನ್ನ ಗಿಂಪದ ಹಾಲು ಅಂತ ಹೇಳಿ ಚಲ್ತಿದ್ರದು. ಆ ಹಾಲು ಕುಡಿಸಿದ್ರ ಮಗುವಿಗೆ ಕಫ ಆಗ್ತದ, ಅದಕ್ಕೆ ಆ ಹಾಲು ಕುಡಿಸಬಾರ್ದು ಅಂತೇಳಿ ಅದನ್ನು ಹಿಂಡಿ ಚಲ್ತಿದ್ರು. ಆ ಹಾಲಿನಲ್ಲಿ ಎಂತ ಶಕ್ತಿ ಅದಪ್ಪ ಅಂತಂದ್ರೆ, ಮೇಡಮ್ ಹೇಳಿದ್ರು ಕೊಲೆಸ್ಟ್ರಾಲ್ ಇದೆ ಆ ಹಾಲಿನಲ್ಲಿ. ಆ ಹಾಲು ಕುಡಿಸೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗ್ತದ ಅಂತಂದ್ರು. ರೋಗ ನಿರೋಧಕ ಶಕ್ತಿ ಯಾಕೆ ಬೇಕಪ್ಪ ಅಂತಂದ್ರ, ಎಲ್ಲಾ ರೋಗಗಳ ವಿರುದ್ಧ. ಈಗ ನೋಡ್ರಿ, ಒಬ್ರು ಯಾರ ಶಕ್ತಿ, ಉದಾಹರಣೆ ಒಬ್ಬ TB ರೋಗ ಇದ್ದಂತ ವ್ಯಕ್ತಿ ರೋಡ್ ಮೇಲೆ ಹೊಂಟಿದ್ದಂತಂದ್ರೆ, ನಾವು ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಇದ್ದಂತ ಒಬ್ಬ ವ್ಯಕ್ತಿ ಹೊಂಟಿದ್ರ, ಅವಾಗ ಆ ಸೀನುವುದರ ಮುಖಾಂತರ, ಉಗುಳುವುದರ ಮುಖಾಂತರ ತುಂತುರು ಹನಿಗಳಲ್ಲಿ ಲಕ್ಷಗಟ್ಟಲೆ ರೋಗಾಣುಗಳು ಇರ್ತಾವ. ಮೈಕ್ರೋಬ್ಯಾಕ್ಟೀರಿಯಾ ಲಕ್ಷಗಟ್ಟಲೆ ರೋಗಾಣುಗಳು ಇರ್ತಾವ. ಯಾವ ವ್ಯಕ್ತಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದ ಅಂತ ವ್ಯಕ್ತಿಗೆ ಬೇಗನೆ ಅಂಟುಕೊಳ್ಳುವಂತ ಸಂಭವ ಇರ್ತದೆ. ಅದಕ್ಕಾಗಿ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕಪ್ಪ ಅಂತಂದ್ರೆ ಒಳ್ಳೆಯ ರೀತಿ ಪೌಷ್ಟಿಕ ಆಹಾರ ಬೇಕು. ಮತ್ತು ಎಲ್ಲ ಕಾಲಕ್ಕೆ ಯಾವ ಲಸಿಕೆಯನ್ನ ಹಾಕಬೇಕು, ಆ ಮಕ್ಕಳಿಗೆ ಲಸಿಕೆಯನ್ನ ಹಾಕ್ಬೇಕಂತೇಳಿ ಮೇಡಮ್ ಹೇಳಿದ್ರು. ಇದು ಅಲ್ಲದೆ ಈಗ ಏನು ಕುಬಸ ಕಾರ್ಯಕ್ರಮ ಮಾಡಿದ್ರು. ಈ ಶ್ರೀಮಂತ ಕಾರ್ಯಕ್ರಮ ಮೊದಲಿನಿಂದ ಬಂದಂತ ಪದ್ಧತಿ. ಯಾಕೆ ಹಿರಿಯರು ಮಾಡ್ತಿದ್ರಪ್ಪ ಅಂತಂದ್ರೆ, ಶ್ರೀಮಂತ ಕಾರ್ಯಕ್ರಮ ಈಗ ಕೆಲವೊಬ್ರು ಅತಿ ಬಡವರು ಇರ್ತಿದ್ರು, ಅವರಿಗೆ ಎಲ್ಲಾ ರೀತಿಯ ಪೌಷ್ಟಿಕಾಂಶ ಸಿಗ್ತಿದ್ದಿಲ್ಲ. ಈ ಶ್ರೀಮಂತ ಕಾರ್ಯಕ್ರಮ ಮಾಡೋದ್ರಿಂದ ನೋಡ್ರಿ, ಶ್ರೀಮಂತ ಕಾರ್ಯಕ್ರಮ ಅಂದ್ರೆ ನೀವು ಒಬ್ಬರ ಮನೆಗೆ ಕುಡ್ಸು ಕರೆದಿರ್ತಾರ, ಅಲ್ಲಿ ತರತರ ಅಡಿಗೆ ಮಾಡಿರ್ತಾರ. ಎಲ್ಲಾ ನಮಗೆ ಏನೇನು ನಮ್ಮ ದೇಹಕ್ಕ, ನಮ್ಮ ಮಗುವಿನ ಬೆಳವಣಿಗೆಗೆ ಏನೇನ್ ಬೇಕು, ಆ ತಾಯಿಯ ಆರೋಗ್ಯಕ್ಕೆ ಏನೇನ್ ಬೇಕು, ಎಲ್ಲಾ ತರದ ಪೌಷ್ಟಿಕಾಂಶಗಳು ಒಳಗೊಂಡಂತ ಆಹಾರವನ್ನು ಸೇವನೆ ಮಾಡ್ತಿದ್ರು. ಈ ಉದ್ದೇಶದಿಂದ ಹಿರಿಯರು ಮಾಡದಂತ ಪದ್ಧತಿ ಏನ್ ಹೇಳಿದ್ರು ಮೇಡಮ್. ಇದು ಸವಿಸ್ತಾರವಾಗಿ ಎಲ್ಲರಿಗೂ ಹೇಳಿದ್ರು. ಆಮೇಲೆ ಈ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ತಿಂಗಳಲ್ಲಿ 2 ಕಾರ್ಯಕ್ರಮ ಮಾಡ್ತೀವಿ. ಗರ್ಭಿಣಿಯ ತಪಾಸಣೆ, 9ನೇ ತಾರೀಕಿಗೆ, 24ನೇ ತಾರೀಕಿಗೆ ಮಾಡ್ತೀವಿ. ಇಲ್ರಿ PMSMA ಗೊತ್ತು, ಒಬ್ರ ಹೂವಲ್ರಿ. PMSMA ಕಾರ್ಯಕ್ರಮ ಮಾಡ್ತೀವಲ್ಲ, 9ನೇ ತಾರೀಕಿಗೆ ನಾವು ಮೊದ್ಲು ಏನ್ ಮಾಡ್ತಿದ್ವಿ, 9ನೇ ತಾರೀಕಿಗೆ ಮಾಡ್ತಿದ್ವಿ. ಇವಾಗ ಹೆಚ್ಚಿನ ಗರ್ಭಿಣಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಸಿಗಲಿ 20ನೇ ತಾರೀಕಿಗೆ ಮಾಡುವಂತ PMSMA ಕಾರ್ಯಕ್ರಮ. ಈ PMSMA ಕಾರ್ಯಕ್ರಮ ಎದಕ್ ಮಾಡ್ತೀವಪ್ಪ ಅಂತಂದ್ರೆ, ಆ ಗಂಡಾಂತರ ಗರ್ಭಿಣಿ ಇದ್ರಪ್ಪ ಮಹಿಳೆ ಅಂತಂದ್ರೆ ನಾವು ಬೇಗನೆ ಅವಳಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಈ ಉದ್ದೇಶದಿಂದ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಗರ್ಭಿಣಿ ತಪಾಸಣೆಯನ್ನು ಮಾಡಿದ್ರು. ಹೌದಾ, ಶ್ಯಾಮ ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ ಆರೋಗ್ಯ ಇಲಾಖೆಗೆ. ಆ ಶ್ಯಾಮ ಮಕ್ಕಳಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿ,
ಒಳ್ಳೆ ಒಂದು ಆರೋಗ್ಯವನ್ನು ಸಿಗಲಿ ಅಂತೇಳಿ ಶ್ಯಾಮ ಮಕ್ಕಳಿಗೆ ಒಂದು ICDS ಇಲಾಖೆ ಮತ್ತು ಪೌಷ್ಟಿಕ ಆಹಾರ ಸೇವನೆ ಮತ್ತು ಈ ನಮ್ಮ ಆರೋಗ್ಯ ಇಲಾಖೆಯಿಂದ ಸಿಗುವಂತ ಸೇವೆಗಳು ಆ ಮಗುವಿಗೆ ಒದಗಿಸಿ ಕೊಡ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿವರೆಗೆ ಒಂದು ನನಗೆ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ